ಹಾಯ್ ಫ್ರೆಂಡ್ಸ್, ನೀವೇನಾದ್ರೂ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಮೊದಲನೇದಾಗಿ ನಿಮಗೆ ಬೇಕಾಗಿರುವಂಥದ್ದು ಒಂದು ಕ್ಯಾಮ್ರಾ. ಸೊ ಕ್ಯಾಮ್ರಾನೇ ಬೇಕು ಅಂತ ಏನಿಲ್ಲ, ನೀವೊಂದು ಸ್ಮಾರ್ಟ್ ಫೋನ್ ಯೂಸ್ ಮಾಡಿಕೊಂಡು ಕೂಡ ಒಂದು ವಿಡಿಯೋನ ಶೂಟ್ ಮಾಡ್ಬೋದು. ನಾನು ಕೂಡ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ಕೊಂಡು ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ಇನ್ನೊಂದು ಮೇನ್ ಆಗಿ ನಿಮ್ಗೆ ಬೇಕಾಗಿರುವಂಥದ್ದು ಒಂದು ಟ್ರೈಪಾಡ್. ಸಾರಿ, ನಾನು ಆಲ್ರೆಡಿ ಟ್ರೈಪಾಡ್ ತರಿಸ್ಕೊಂಡಿರೋದ್ರಿಂದ ನಾನು ಆ ವಿಡಿಯೋನ ಮಾಡೋದಕ್ಕಾಗಲಿಲ್ಲ. ನಿಮಗೇನಾದರೂ ಆ ಟ್ರೈಪಾಡ್ ಬೇಕು ಅಂತ ಹೇಳಿದ್ರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೇಕಿರೋ ಅಲ್ಲಿಂದ ಬೈ ಮಾಡ್ಕೋಬೋದು. ಸೊ ಮತ್ತೊಂದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥದ್ದು ಈ ಮೈಕು. ಸೊ ಈ ಮೈಕ್ ಏನಕ್ಕಪ್ಪ ತುಂಬಾ ಇಂಪಾರ್ಟೆಂಟು ಅಂತ ಹೇಳಿದ್ರೆ, ನಾನು ಮಾತಾಡುವಂತಹ ಮಾತು ನಿಮಗೆ ಕರೆಕ್ಟಾಗಿ ಕೇಳಿಸಿಲ್ಲ ಅಂತ ಹೇಳಿದ್ರೆ ನಾನು ವಿಡಿಯೋ ಮಾಡಿ ಪ್ರಯೋಜನ ಇಲ್ಲ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನನ್ನ ಮಾತಿನ ಹಿಂದೆ ತುಂಬಾ ಗಾಡಿಗಳು ಓಡಾಡುವಂತಹ ಶಬ್ದಗಳು ತುಂಬಾ ಕೇಳಿಸ್ತಾ ಇದೆ. ಅಷ್ಟು ಶಬ್ದ ಇದ್ರೂ ಕೂಡ ಇದು ಅದನ್ನ ರೆಡ್ಯೂಸ್ ಮಾಡಿ ನಿಮಗೆ ಕರೆಕ್ಟಾಗಿ ಔಟ್ಪುಟ್ ಕೊಡ್ತಾ ಇದೆ. ಸೊ ಒಬ್ಬ ಯೂಟ್ಯೂಬರಿಗೆ ಮೈಕಿನ ಅವಶ್ಯಕತೆ ತುಂಬಾ ಇರುತ್ತೆ, ಹಾಗಾಗಿ ಮೈಕು ತುಂಬಾ ಇಂಪಾರ್ಟೆಂಟ್. ಸೊ ಮತ್ತೊಂದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥದ್ದು ಲೈಟ್ಸು. ಈ ಲೈಟ್ಸ್ ಏನಕ್ಕಪ್ಪ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೀವು ನನ್ನ ವಿಡಿಯೋನ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಈ ಸೈಡ್ಗಳಲ್ಲಿ ಗ್ರೈನ್ಸ್ಗಳು ಕಾಣಿಸ್ತಿದೆ, ಮೀನ್ಸ್ ಚುಕ್ಕಿ 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 ಡಾಟ್ 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 ತರ ಕಾಣಿಸ್ತಾ ಇದೆ. ಸೊ ಈ ಲೈಟ್ಸ್ ಇಲ್ದಲೇ ಇರೋದಕ್ಕೆ ಈ ತರ ಕಾಣಿಸ್ತಾ ಇದೆ. ಸೊ ಇವತ್ತು ನಾನು ಲೈಟ್ಸ್ ಹಾಕಿಲ್ಲ. ಏನಕ್ಕೆ ಹಾಕಿಲ್ಲ ಅಂತ ಹೇಳಿದ್ರೆ, ನಾನು ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇರೋ ವಿಷಯನೇ ಬಂದು ಆ ಲೈಟ್ಸ್ನ. ಸೊ ಅದನ್ನ ನಾನು ಎಲ್ಲಿಂದ ಬೈ ಮಾಡಿದೆ, ಅದನ್ನ ಎಷ್ಟು ಕೊಟ್ಟು ಬೈ ಮಾಡಿದೆ, ಅದರ ಫೀಚರ್ಸ್ ಏನು, ಅದು ಚೆನ್ನಾಗಿದೆಯೋ ಚೆನ್ನಾಗಿರುವ ಅನ್ನೋ ಕಂಪ್ಲೀಟ್ ವಿಡಿಯೋನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಮರಿದೇನೆ ಲಕ್ಕಿ ಟೆಕ್ ಇನ್ಫೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನೀವು ಇವಾಗ ನೋಡ್ತಾ ಇದ್ದೀರಾ, ಮೀಶೋ ಇಂದ ನಾನು ಈ ಒಂದು ಪ್ರಾಡಕ್ಟ್ ನ ತರಿಸಿದ್ದೀನಿ. ಇದರ ಬೆಲೆ ನನಗೆ 400 ಚಿಲ್ಲರೆ ಆಗಿದೆ. ಸೊ ಇದು ಹೇಗಿದೆ ಏನಿಲ್ಲ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಪ್ಯಾಕಿಂಗ್ ವೈಸ್ ಅಲ್ಲಿ ನೋಡಿದ್ರೆ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು, ಇದು ಟ್ರೈಪಾಡ್ ಕೊಟ್ಟಿದ್ದಾರೆ, ಇದರಲ್ಲಿ ಲೈಟ್ಸ್ ಇದೆ. ಫಸ್ಟ್ ಟ್ರೈಪಾಡ್ ನ ಅನ್ಬಾಕ್ಸಿಂಗ್ ಮಾಡೋಣ. ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ, ಆದರೆ ತೆಗಿಯೋಕ್ಕೆ ಬರ್ತಾ ಇಲ್ಲ. ಓಕೆ, ಕ್ಲೀನಾಗಿ ಕಟ್ ಮಾಡಿಬಿಡೋಣ. ಲೈಕ್ ಓಹೋ, ಬಾಕ್ಸ್ ಒಳಗೆ ಬಾಕ್ಸ್. ಸೊ ನೋಡ್ತಾ ಇರ್ಬೋದು, ಟ್ರೈಪಾಡ್ ಬಾಕ್ಸ್ನ ಈ ರೀತಿ ಕೊಟ್ಟಿದ್ದಾರೆ. ಓಹೋ, ನನಗೆ ಇಲ್ಲಿ 2 ಕಡೆ ಡ್ಯಾಮೇಜ್ ಆಗಿದೆ. ಡ್ಯಾಮೇಜ್ ಮೀನ್ಸ್ ಸ್ವಲ್ಪ ಬೆಂಡ್ ಆಗಿದೆ, ಅದು ಬಿಟ್ಟು ಇಲ್ಲೊಂದು ಸ್ವಲ್ಪ ಆಗಿದೆ. ಐ ಥಿಂಕ್ ಇದು ಪ್ಯಾಕಿಂಗ್ ಇಶ್ಯೂ ಅಂತ ಅನ್ಸುತ್ತೆ. ಅದು ಬಿಟ್ಟು ಪ್ರಾಡಕ್ಟ್ ಬಗ್ಗೆ ನೋಡೋಣ. ನನಗೇನೋ ಪ್ರಾಡಕ್ಟು ಸ್ವಲ್ಪ ಓಕೆ ಅಂತ ಅನಿಸ್ತಾ ಇದೆ, ಇಷ್ಟು ಚೆನ್ನಾಗಿದೆ ಅಂತ ನನಗೆ ಅನಿಸ್ತಾ ಇಲ್ಲ. ಓಕೆ, ಒಬ್ಬ ಯೂಟ್ಯೂಬರಿಗೆ ಇಷ್ಟು ಕಮ್ಮಿ ಪ್ರೈಸಿಗೆ ಇದು ಸಿಗ್ತಾ ಇದೆ ಅಂತ ಹೇಳಿದ್ರೆ ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಇಲ್ಲಿ ನೀವು ನೋಡ್ಬೋದು, ಇದು ಸ್ಕ್ರೂ ನಟ್ಗಳು ಕೂಡ ಅಷ್ಟೇನು ಕ್ವಾಲಿಟಿ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ. ಸೊ ಈ ಮೌಂಟು ಕೂಡ ನೀವು ನೋಡ್ಬೋದು, ಇಷ್ಟೇ ಹೈಟು ಇದು ಬರ್ತಾ ಇರೋದು. ಇನ್ನೂ ಬರುತ್ತಾ ನೋಡೋಣ. ಇಲ್ಲ, ಇಷ್ಟೇ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು, ಇದನ್ನ ಟೈಟ್ ಯೂಸ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಹಾಗೆ ಇಲ್ಲೊಂದು ಮೌಂಟ್ ಕೊಟ್ಟಿದ್ದಾರೆ, ಇದನ್ನು ನೀವು ಲೂಸ್ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಓಕೆ ಅನ್ನಿಸ್ತು ನನಗೆ, ಪರವಾಗಿಲ್ಲ, ಒಂದು ರೇಂಜಿಗೆ ಓಕೆ ಅಂತ ಅನ್ನಿಸ್ತು. ನನಗೇನು ಅಂತ ಏನು ಸ್ಯಾಟಿಸ್ಫೈಡ್ ಆಗಿಲ್ಲ, ಬಟ್ ಆ ಬಜೆಟ್ಟಿಗೆ ಅಷ್ಟು ಕೊಟ್ಟಿರೋದೇ ಗ್ರೇಟ್ ಅಂತ ನಾನೇನು ಹೇಳ್ತೀನಿ. ಸೊ ಇವಾಗ ಲೈಟ್ಸ್ನ ಅನ್ಬಾಕ್ಸಿಂಗ್ ಮಾಡೋಣ. ಇದ್ರ ಬಂಡವಾಳ ಇವಾಗ ಗೊತ್ತಾಗುತ್ತೆ. ಸೊ ನೀವು ನೋಡ್ತಿರ್ಬೋದು, ಲೈಟ್ಸು ಈ ರೀತಿಯಾಗಿ ಕಾಣಿಸ್ತಾ ಇದೆ. ರಿಂಗ್ ಫಿಲ್ ಲೈಟ್, ಫುಲ್ ಲೈಟ್ ಆ್ಯಂಡ್ ಬ್ಯೂಟಿ ಫೇಸ್. ಸೊ ಮೇಕ್ ಫೇಸ್ ಆ್ಯಂಡ್ ಐ ಇನ್ ಬ್ಯೂಟಿ, ನೈಟ್ ಕೋರ್ ಎಕ್ಸ್ಟ್ರೀಮು, ಮಲ್ಟಿ ಕಲರ್ ಟೆಂಪರೇಚರ್, ಮಲ್ಟಿ ಕಲರ್ ಕೂಡ ಇದೆಯಂತೆ. ನೋಡೋಣ ಹೀಗೆ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ನೀವು ನೋಡ್ತಾ ಇರ್ಬೋದು, ಇದೊಂದು ಲೈಟ್ ಕೊಟ್ಟಿದ್ದಾರೆ. ತುಂಬಾ ಸಣ್ಣದಾಯ್ತು ಅಂತ ಅನಿಸ್ತಿದೆ.
ನೀವು ಇಲ್ಲಿ ಮೊಬೈಲ್ನ ಹೋಲ್ಡ್ ಮಾಡ್ಕೊಳ್ಳೋದಕ್ಕೆ ನಿಮಗೊಂದು ಹೋಲ್ಡ್ರ್ ಕೊಟ್ಟಿದ್ದಾರೆ. ನೀವು ಇಲ್ಲಿ ಮೊಬೈಲ್ ಕೂಡ ಹೋಲ್ಡರ್ ಫಿಕ್ಸ್ ಮಾಡ್ಕೋಬೋದು. ಒಂದು ಥ್ರೆಡ್ ಕೊಟ್ಟಿದ್ದಾರೆ. ಅಂತ ಏನು ಕ್ವಾಲಿಟಿ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ, ಬಟ್ ಓಕೆ. ಈ ಪ್ರೈಸ್ ರೇಂಜಿಗೆ ಇನ್ನೂ ಏನು ಕೊಡೋಕ್ಕಾಗತ್ತೆ ಅಲ್ವಾ? ಓಕೆ, ಇದನ್ನ ಈ ರೀತಿ ಫಿಕ್ಸ್ ಮಾಡಿದ್ದೀನಿ. ಓಕೆ ಅಂತ ಏನು ನನಗೆ ಸ್ಯಾಟಿಸ್ಫೈಡ್ ಆಗಿಲ್ಲ. ಸೊ ಇಲ್ಲಿ ಇದು ಕೊಟ್ಟಿದ್ದಾರೆ. ನೀವು ಇಲ್ಲೇ ಬೇಕಿದ್ರೆ ಮೊಬೈಲ್ನ ಹೋಲ್ಡ್ ಮಾಡಿಕೊಂಡು ವಿಡಿಯೋಗಳನ್ನ ಶೂಟ್ ಮಾಡ್ಕೋಬೋದು. ನೋಡೋಣ ಇದಕ್ಕೇನು. ಸೊ ಇದಕ್ಕೇನು ಬ್ಯಾಟ್ರಿ ಗೀಟ್ರಿ ಏನೂ ಇಲ್ಲ, ಮಲ್ಟಿ ಕಲರ್ ಅಂತ ಬೇರೆ ಹೇಳಿದ್ದಾರೆ. ಓಹ್, ಇದಕ್ಕೆ USB ಕೇಬಲ್ ಕೊಟ್ಟಿದ್ದಾರೆ. ನಾನು ಅನ್ಕೊಂಡಿದ್ದೆ ಇದಕ್ಕೆ ಪ್ಲಗ್ ಇರುತ್ತೆ ಅಂತ. ಸೊ ಪ್ಲಗ್ ಇಲ್ಲ, USB ಕೇಬಲ್ ಕೊಟ್ಟಿದ್ದಾರೆ. ಸೊ ವಯರು ಕೂಡ ಒಂದು ರೇಂಜಿಗೆ ಓಕೆ ಇದೆ, ಅದು ಬಿಟ್ಟು ಏನು ಹೇಳ್ಕೊಳ್ಳೋ ರೇಂಜಿಗೆ ಏನಿಲ್ಲ. ಸೊ ಈ ಮೌಂಟನ್ನ ಇದಕ್ಕೆ ಫಿಕ್ಸ್ ಮಾಡಿ ಕಂಪ್ಲೀಟಾಗಿ ನೋಡೋಣ ಹೇಗೆ ಇದು. ಸಾರಿ, ಮೌಂಟ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನ ಈ ರೀತಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಿಮಗೆ ಒಂದು ಇದು ಕೊಟ್ಟಿದೆ, ಸೇಫ್ಟಿ ಕೊಟ್ಟಿದೆ ಥ್ರೆಡ್ಡಿಗೋಸ್ಕರ. ಸೊ ಇದನ್ನ ಫಸ್ಟ್ ತಕ್ಕೊಬೇಕಾಗತ್ತೆ. ತಕ್ಕೊಂಡಾದ್ಮೇಲೆ ಇದಕ್ಕೆ ಮೌಂಟ್ ಹಾಕಿ ಫಿಕ್ಸ್ ಮಾಡೋಣ. ಓಕೆ, ಒಂದು ರೇಂಜಿಗೆ ಓಕೆ. 400 ರೂಪಾಯಿಗೆ ಇನ್ನೇನು ಕೊಡೋದಕ್ಕಾಗಲ್ಲ. ಸೊ ಇದನ್ನ ಪ್ಲಗ್ ಇನ್ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ. ಪ್ಲಗ್ ಇನ್ ಮಾಡಿದ್ದೀನಿ. ಆನ್ ಆ್ಯಂಡ್ ಆಫ್ ಬಟನ್ ಇಲ್ಲಿ ಕೊಟ್ಟಿದ್ದಾನೆ. ಸೊ ಆನ್ ಮಾಡೋಣ. ಸೊ ನನಗೇನೋ ಓಕೆ ಅಂತ ಅನಿಸುತ್ತೆ ಪ್ರಾಡಕ್ಟು. ನಿಮಗೆ ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಬೇಕಾದರೂ ಮಾಡ್ಕೋಬೋದು, ಕಮ್ಮಿ ಬೇಕಾದ್ರೂ ಮಾಡ್ಕೋಬೋದು. ಅದಕ್ಕೂ ಸ್ವಿಚಸ್ ಕೊಟ್ಟಿದ್ದಾನೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಾನಿವಾಗ ಕಮ್ಮಿ ಮಾಡಿದ್ದೀನಿ. ಜಾಸ್ತಿ ಬೇಕು ಅಂದರೆ ಬ್ರೈಟ್ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಮಾಡ್ತೀನಿ. ಸೊ ಅದೇ ರೀತಿ ನಿಮಗೆ ಮಲ್ಟಿ ಕಲರಲ್ಲಿ ಅಂದರೆ 3 ಶೇಡಲ್ಲಿ ನಿಮಗೆ ಈ ಪ್ರಾಡಕ್ಟ್ ಸಿಗ್ತಾ ಇದೆ. ಈಗ ನಾನು ಆನ್ ಮಾಡ್ಕೊಂಡಿರೋದು ವೈಟ್ ಕಲರು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಯೆಲ್ಲೋ ಶೇಡಲ್ಲಿ ಇದು ಬರ್ತಾ ಇದೆ, ಇನ್ನೊಂದು ನಾರ್ಮಲ್ಲಿ ಬ್ಲೂ ಶೇಡಲ್ಲಿ ಬರ್ತಾ ಇದೆ. ಸೊ ನನಗೇನೋ ಪ್ರಾಡಕ್ಟು ಓಕೆ ಅಂತ ಅನ್ಸತ್ತೆ. ಅಂತ ಏನು ಆ ಬಜೆಟಿಗೆ ಇನ್ನೇನು ಕೊಡೋಕ್ಕಾಗತ್ತೆ ಅಲ್ವಾ? ಓಕೆ, ಈ ಪ್ರೈಸಿಗೆ ಈ ಪ್ರಾಡಕ್ಟು ಓಕೆ ಅಂತ ಅನ್ಸುತ್ತೆ ನನಗೆ. ಅಂತೆ ಒಂದು 100ಗೆ ಒಂದು 60% ಜಾಸ್ತಿನೇ ಓಕೆ ಕೊಡ್ಬೋದು. ಅಂತ ಏನು ಮೋಸ ಏನಿಲ್ಲ ಪ್ರಾಡಕ್ಟು. ಬಟ್ ಹೇಳ್ಕೊಳ್ಳೋ ರೇಂಜಿಗಂತೂ ನನಗೆ ಸ್ಯಾಟಿಸ್ಫೈಡ್ ಆಗಿಲ್ಲ, ಅದಂತೂ ಹೇಳ್ತೀನಿ. ಸೊ ನೋಡಿರಲ್ಲ ಫ್ರೆಂಡ್ಸ್, ಈ ಪ್ರಾಡಕ್ಟ್ ಹೇಗಿತ್ತು ಅಂತ. ನನಗೇನು ಪರ್ಸ್ನಲ್ ಆಗಿ ಕೇಳಿದ್ರೆ ಈ ಪ್ರಾಡಕ್ಟಿಗೆ ನಾನು ಕೊಡುವಂಥ ರೇಟಿಂಗ್ಸು 100ಗೆ 60% ಕೊಡ್ತೀನಿ. ಇನ್ನು 40% ನನಗಂತೂ ಸ್ಯಾಟಿಸ್ಫೈಡ್ ಆಗಿಲ್ಲ ಬಿಕಾಸ್ ಆಫ್ ದ ಕ್ವಾಲಿಟಿ. ಮತ್ತು ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡಂಗೆ ಈ ಪ್ರಾಡಕ್ಟ್ ಬಂದಿಲ್ಲ. ಓಕೆ ಬಟ್ ಈ ರೀಲ್ಸ್ಗಳು ಮತ್ತೊಂದು ಮಾಡ್ಕೊಳ್ಳೋದಕ್ಕೆ ಈ ಪ್ರಾಡಕ್ಟ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದರೆ ಇದು ತುಂಬ ಕ್ಲೋಸಲ್ಲಿ ಇದ್ದಾಗ ನಿಮ್ಮ ಮುಖ ಬ್ರೈಟಾಗಿ ಕಾಣುತ್ತೆ. ಇದ್ರ ಸ್ನ್ಯಾಪ್ಗಳು ಕೂಡ ಒಂದೆರಡು ಹಾಕ್ತೀನಿ, ನೀವು ನೋಡ್ಬೋದು. ನಿಮಗೇನಾದ್ರು ಈ ಫೋಟೋ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಬೇಕಿರೋ ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ನಾನು ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಿರೋ ಅಲ್ಲಿಂದ ಬೈ ಮಾಡ್ಬೋದು. ಆ ಪ್ರೈಸಿಗೆ ಇದು ಓಕೆ ಅಂತಲೇ ಅನಿಸುತ್ತೆ ನನಗೇನೋ. ನೋಡಿ, ನಿಮಗೇನಾದ್ರು ಇಷ್ಟ ಆಯಿತು ಅಂದರೆ ಈ ಪ್ರಾಡಕ್ಟ್ನ ತೊಗೊಳ್ಳಿ. ಪರ್ಸನಲಿ ಇದನ್ನೇ ಕೇಳಿದ್ರೆ ನಾನಂತೂ ಇಷ್ಟಪಡಲ್ಲ. ಈ ಪ್ರಾಡಕ್ಟ್ನ ನಾಳೆನೇ ರಿಟರ್ನಿಗೆ ಹಾಕ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.